ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಭಕ್ತಿ ಸಡಗರದಿಂದ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ಜರುಗಿತು. ಮುತ್ತೂರ ಗ್ರಾಮದಲ್ಲಿಂದು ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ಶ್ರೀ ಗಿರೀಶ ದೇವರು ಅವರಿಂದ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಮಂಗಳಾರತಿ ಮತ್ತು ಅಲಂಕಾರ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. ಜಾತ್ರಾ ಮಹೋತ್ಸವದಲ್ಲಿ ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿತು. ಅಲ್ಲದೆ ಮುತ್ತೂರ ಗ್ರಾಮದ ಸಮೀಪ ಹರಿಯುವ ಕೃಷ್ಣಾ ನದಿಯಿಂದ ನೀರನ್ನು ತಂದು ದುರ್ಗಾದೇವಿಗೆ ಸಮರ್ಪಿಸಲಾಯಿತು. ಇವುಗಳ ಜೊತೆಗೆ ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಜಾತ್ರೆಯ ನಿಮಿತ್ತ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ಮಾತನಾಡಿದ ಗಿರೀಶ ದೇವರು, ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ದುರ್ಗಾ ಮಾತೆಯ ಜಾತ್ರೆಯ ನಿಮಿತ್ತ ನಮ್ಮೂರಿನಲ್ಲಿ 5 ವಾರಗಳ ಕಾಲ ಕಟ್ಟುನಿಟ್ಟಿನ ವ್ರತ ಪಾಲಿಸುತ್ತೇವೆ. ಈ ಅವಧಿಯಲ್ಲಿ ಚಪ್ಪಲಿ ಹಾಕುವುದು, ವಾಹನ ಓಡಿಸುವುದು ಮತ್ತು ಅಡುಗೆ ಪದಾರ್ಥಗಳನ್ನು ಕರಿಯುವಂತಹ ಕಾರ್ಯಗಳಿಂದ ದೂರವಿರುತ್ತೇವೆ. ದೇವಿಯ ಆರಾಧನೆಗಾಗಿ ಈ ವಾರಗಳನ್ನು ಪಾಲಿಸುತ್ತೇವೆ. 5 ವಾರಗಳು ಮುಗಿದ ನಂತರ ಕೊನೆಯ ವಾರದಲ್ಲಿ ದುರ್ಗಾ ಮಾತೆಯ ಜಾತ್ರೆಯನ್ನು ಆಚರಿಸುತ್ತೇವೆ ಎಂದು ವಿವರಿಸಿದರು. ಇದು ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿರುವ ಜಾತ್ರೆಯಾಗಿದೆ. ಬೆಳಿಗ್ಗೆ ಊರಿನವರೆಲ್ಲರೂ ಅಭಿಷೇಕ ತಂದಿರುತ್ತಾರೆ, ನಾವು ಅಭಿಷೇಕ ಮಾಡುತ್ತೇವೆ. ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ತಿಳಿಸಿದರು. ಈ ಜಾತ್ರಾ ಮಹೋತ್ಸವದಲ್ಲಿ ಹಿರಿಯರಾದ ಶೀತಲಗೌಡ ಪಾಸಗೌಡ ಪಾಟೀಲ, ಮಹಾವೀರ ಪಾಸಗೌಡ ಪಾಟೀಲ, ಚಂದ್ರಕಾಂತ ರಾಮಪ್ಪ ಗಡೆಪ್ಪನವರ, ಬಸಪ್ಪ ಶಿವಪ್ಪ ಅಡಹಳ್ಳಿ, ಡಾಕ್ಟರ್ ರಮೇಶ ಹಾಲಳ್ಳಿ, ಬಸನಿಂಗ ಮುತ್ತಣ್ಣ ಹಿಪ್ಪರಗಿ, ಮಹಾನಿಂಗ ನಿಂಗಪ್ಪ ಧನಗರ, ಮಲ್ಲಪ್ಪ ಬಸಪ್ಪ ಕುರಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಮಂದಿ ಸ್ವಲ್ಪ ಹೆಚ್ಚು ಜನರ ಸಾವು ನೋವು ಆಲಕತನ ಏನೋ ದುರ್ಗಾ ಮಾತದ ಏನ್ರಿ ಅಬಕ್ರಪ ಇರ್ಬೇಕು ನಮ್ಮ ಮೇಲೆ ತಿಳಿಸಿದಂತ ಏನ್ ಮಾಡಿದ್ವಿ ಎಲ್ಲರೂ ಕೂಡ. ಇದು ಆ ದೇವಿ ಜಾತ್ರೆನ ಯಾವಾಗ ಮಾಡಿದಿಲ್ಲ ನಾವು. ಅದರದ ಏನೋ ಸಮಸ್ಯೆ ಆಗೈತಿ ಬಾ ತಿಳಿಸಿದಂದ ಆವತ್ತಿನ ಹಿಡಿದು ನಾವು ಜಾತ್ರೆ ಮಾಡಾಕತ್ತಿದ್ವಿ ಆ ದುರ್ಗಾ ಮಾತೆದ. ಹಿಂಗಾಗಿ ನಮ್ಗೆ ಯಾವುದೇ ತರದ ಆ ಜಾತ್ರೆ ಮಾಡಾಕತ್ತಿದ್ದು ನಮ್ಗೆ ಅಗದಿ ಚಂದಾಗಿ ಚಲೋ ಆಗತೈತಿ. ಊರಿಗೆ ಒಳ್ಳೆ ಆಗೈತಿ. ಮತ್ತೆ ಎಲ್ಲರೂ ಪಟ್ಟಿ ಕೊಟ್ಟು ಅಗದಿ ಚಂದಾಗಿ ಜಾತ್ರೆ ಮಾಡ್ತೀವಿ. ಇಟ್ಟು ಹೇಳಿ ನಂದು 2 ಮಾತು ಮುಗಿಸ್ತು. ಮತ್ತು ನನ್ನ ಹೆಸರು ಮಹಾವೀರ್ ಪಾಟೀಲ. ಓಂ ಶ್ರೀ ಗುರುಭ್ಯೋ ನಮಃ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಕಟ್ಟುನಿಟ್ಟು 5 ವಾರ ಪಾಲಿಸ್ತೀವಿ. 2 ವಾರ ಮಂಗಳವಾರ ಪಾಲಿಸ್ತೀವಿ, ಶುಕ್ರವಾರ 3 ವಾರ ಪಾಲಿಸ್ತೀವಿ. ಕಟ್ನಿಟ್ಟು ಅಂತಂದ್ರೆ ನಮ್ಮಲ್ಲಿ ಚಪ್ಪಲ್ ಹಾಕೊಳಂಗಿಲ್ಲ, ವಾಹನ ಓಡಿಸಂಗಿಲ್ಲ, ಏನೂ ಕರಿಯಂಗೂ ಇಲ್ಲ. ಆ ಥರ ಕಟ್ನಿಟ್ಟು ವಾರ ಮಾಡ್ತೀವಿ ದೇವಿ ಆರಾಧನೆ ಸಲುವಾಗಿ. ಅವೆಲ್ಲ 5 ವಾರಗಳು ಮುಗಿದ ನಂತರ ಇದು 1 ವಾರ ಹಿಡ್ಕೊಂಡು ಮಂಗಳವಾರ ಇದು ದೇವಿ ಜಾತ್ರೆ ಮಾಡ್ತೀವಿ. ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೆದುಕೊಂಡು ಬರ್ತದೆ ನಮ್ಮ ಊರಿನಲ್ಲಿ ಶಾಂತ ರೀತಿಯಿಂದ. ಎಲ್ಲ ಈಗ ಉಡಿ ತುಂಬ ಕಾರ್ಯಕ್ರಮ ಬೆಳಿಗ್ಗೆ ಒಂದೊಂದು ಅಭಿಷೇಕ ಮುಗೀತು. ಅಭಿಷೇಕ ಆದ ತಕ್ಷಣ ಎಲ್ಲ ಊರಿನ ಭಕ್ತಾದಿಗಳು ಎಲ್ಲ ಅಭಿಷೇಕನೂ ತೊಗೊಂಬಂದಿರ್ತಾರೆ. ಎಲ್ಲ ಅಭಿಷೇಕ ಮಾಡ್ತೀವಿ. ಮತ್ತು ಈಗ ಉಡಿ ತುಂಬ ಕಾರ್ಯಕ್ರಮ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಊರಲ್ಲಿ ಶಾಂತ ರೀತಿಯಲ್ಲಿ ಜರುಗುತ್ತವೆ ಅಂತ ಮಾತನ್ನು ಹೇಳ್ತೀನಿ. ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.